ಇವತ್ತು ಸಂವಿಧಾನದ 4ನೇ ಅಂಗ ಪತ್ರಿಕಾ ರಂಗ, ಮಾಧ್ಯಮ ರಂಗ ಏನಿದೆ, ಇತ್ತೀಚಿನ 8-10 ವರ್ಷಗಳಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋದು ಬಹಳ ದೊಡ್ಡ ಪ್ರಭಾವವನ್ನು ಯುವಕರಲ್ಲಿ ಅವರಿಗೆ ಕೈಗೆ ಬಹಳ ಸುಲಭವಾಗಿ ಇಟ್ಕೊಳ್ಳುವಂತ ಇನ್ಸ್ಟ್ರೂಮೆಂಟ್ ಮುಖಾಂತರ, ಮೊಬೈಲ್ ಮುಖಾಂತರ ಇವತ್ತು ಯಾವುದೇ ಒಬ್ಬ ರಾಜಕಾರಣಿ, ಯಾವುದೇ ಒಬ್ಬ ಅಧಿಕಾರಿ ತನ್ನ ಕರ್ತವ್ಯವನ್ನ ನಿಭಾಯಿಸುವಂತ ಸಂದರ್ಭದಲ್ಲಿ ಬಹಳ ಎಚ್ಚರದಿಂದ ಇರುವಂತ ಒಂದು ಅವೇರ್ನೆಸ್ ಅನ್ನ ಮೂಡಿಸಿದೆ ಈ ಸೋಷಿಯಲ್ ಮೀಡಿಯಾ. ಈ ಸೋಷಿಯಲ್ ಮೀಡಿಯಾ ಇವತ್ತು ನಮಗೆ ಇದಾವೆ. ಪ್ರಿಂಟ್ ಮಾಧ್ಯಮ, ಪ್ರಿಂಟ್ ಮೀಡಿಯಂ ಇದೆ, ಪ್ರಿಂಟ್ ಮೀಡಿಯಾ ಇದೆ, ಹಾಗೆ ಎಲೆಕ್ಟ್ರಾನಿಕ್ ಮೀಡಿಯಾ ಇದೆ, 10 ನ್ಯೂಸ್ ಚಾನೆಲ್ಗಳಿದ್ದಾವೆ. ಆದರೆ ಅದೆಲ್ಲ ಒನ್ ವೇ. ಅವ್ರ ನ್ಯೂಸ್ ಪೇಪರ್ ಅಲ್ಲಿ ಏನ್ ಪ್ರಿಂಟ್ ಮಾಡಿ ಕಳಿಸ್ತಾರೆ ಅದನ್ನು ನಾವು ಓದ್ಕೋಬೇಕು, ಸುಮ್ಮನೆ ಆಗ್ಬೇಕು. ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಅವಕಾಶ ಇಲ್ಲ. ನ್ಯೂಸ್ ಚಾನೆಲ್ ಅವರು ಏನ್ ನ್ಯೂಸ್ ಅನ್ನ ಬಿತ್ತರಿಸ್ತಾರೆ ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ನಮ್ಗೆ ಅವಕಾಶ ಇಲ್ಲ. ಆದ್ರೆ ಸೋಷಿಯಲ್ ಮೀಡಿಯಾ ಎಂತ ಒಂದು ಕ್ರಾಂತಿಯನ್ನು ಉಂಟು ಮಾಡಿದೆ ಅಂತ ಹೇಳಿದ್ರೆ, ಯಾವುದೇ ಒಂದು ಸುದ್ದಿ, ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಾರ ಆಯಿತು ಅಂತ ಹೇಳಿದ್ರೆ ತಕ್ಷಣ ಅದಕ್ಕೆ ಪರಾಮರ್ಶೆ ವಿರುದ್ಧವಾದಂತ 100 ಕಾಮೆಂಟ್ಗಳಂತ ಕೊಡುವಂತ ಒಂದೇ ಒಂದು ಅವಕಾಶ ಮಾಧ್ಯಮದಲ್ಲಿ ಇದೆ ಅಂದ್ರೆ ಅದು ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ. ಮೊನ್ನೆ ಬರಗೂರಿನಲ್ಲಿ ಕಾರ್ಯಕ್ರಮ ಆಯಿತು, ಶಾಲಾ ಉದ್ಘಾಟನೆ ಆಯಿತು. ಸುಧಾ ಬರಗೂರು ಮಾತಾಡಿದ್ರು, ನಾನು ಒಂದಷ್ಟು ಮಾತಾಡಿದೆ. 7.5 ಲಕ್ಷ ಜನ ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ರು. ಸೋಷಿಯಲ್ ಮೀಡಿಯಾ 1,000 ಜನ ಕಾಮೆಂಟ್ ಮಾಡಿದ್ರು. ಅದಕ್ಕೆ ಪರಾಮರ್ಶ ವಿರೋಧ 2 ಕಾಮೆಂಟ್ಗಳು ಕೂಡ ಇದೆ. ನಾನು ಮಾತಾಡಿದೆ, 4.5 ಲಕ್ಷ ಜನಕ್ಕೆ ಅದು ತಲುಪ್ತು. ಪರಾಮರ್ಶ ವಿರೋಧ ಎಲ್ಲ ಕೂಡ ಇದೆ. ಸೊ ಹಾಗಾಗಿ ನಿಜಕ್ಕೂ ಸೋಷಿಯಲ್ ಮೀಡಿಯಾ ಇವತ್ತು ಬಹಳ ಜವಾಬ್ದಾರಿಯಿಂದ ಯುವಕರು, ವಿಶೇಷವಾಗಿ ಎಲ್ಲ ನಮ್ಮ ಶಿರಾ ತಾಲೂಕಿನ ಯುವಕರು ಬಹಳ ಅಚ್ಚುಕಟ್ಟಾಗಿ, ಬಹಳ ವಸ್ತುನಿಷ್ಠವಾಗಿ ವರದಿಗಳನ್ನ ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಹಾಗಾಗಿ ಇದು ಒಂದು ಸಮಾಜವನ್ನು ಕಟ್ಟುವಂತ ಕೆಲಸ. ಏನ್ ನಾವು ಮಾತನಾಡೋದ್ರಲ್ಲ ಹೇಳಿದ್ರು, ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು, ನಾವು ಜೈ ಭೀಮ್ ಅಂತ ಏನ್ ಕರಿತೀವಿ, ಜೈ ಭೀಮ್ ಅಂತ ಏನ್ ಅವ್ರಿಗೆ ಗೌರವನ್ನ ಕೊಡ್ತಾ ಇದೀವಿ, ಖಂಡಿತವಾಗ್ಲೂ ಕೂಡ ಆ ಮಹಾನ್ ಭಾವ ಈ ರೀತಿ ಜನಸಾಮಾನ್ಯರಿಗೆ ಬೇಕಾದಂತ ಸಂವಿಧಾನವನ್ನ ರೂಪು ಮಾಡಿ ನಮಗೆ ಕೊಡ್ಲೇ ಇಲ್ಲ ಅಂದಿದ್ದಿದ್ರೆ ಖಂಡಿತವಾಗ್ಲೂ ಕೂಡ ಶ್ರೀಮತಿ ಪೂಜಾ ಪೆದ್ರಾಜಿ ಅವರು ಶ್ರೀರಾಮನಗರದ ಮೊದಲ ಪ್ರಜೆ ಆಗ್ತಿರ್ಲಿಲ್ಲ. ಡಾಕ್ಟರ್ ನಮ್ಮ ಜಯಚಂದ್ರ ಸಾಹೇಬರು ಸಚಿವರಾಗಿ ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ಇವತ್ತು ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸುವಂತ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನಾನು ಒಬ್ಬ ಶಾಸಕನಾಗೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋದಕ್ಕೆ ಆಗ್ತಾ ಇರ್ಲಿಲ್ಲ. ನರೇಂದ್ರ ಮೋದಿ ಅವರು ಪ್ರಧಾನಿ ಆಗೋಕ್ಕೂ ಆಗ್ತಾ ಇರ್ಲಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನ ಇವತ್ತು ಈ ಎಲ್ಲರಿಗೂ ಕೂಡ ಸಮಾನವಾದ ಅವಕಾಶವನ್ನ, ಈ ದೇಶದಲ್ಲಿ ಏನಾದರೂ ಸಮಾನತೆ ಅಂತ ಇದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದಲ್ಲಿ ಅಡಕವಾಗಿರ್ತಕ್ಕಂಥ ಆ ವೋಟಿಂಗ್ ಪವರ್ ಅಂತ ಏನಿದೆ, ಅವನೆಷ್ಟೇ ಕೋಟಿಗೆ ಬದುಕಿರ್ಲಿ, ಅವನೆಷ್ಟೇ ಕೋಟ್ಯಾಧೀಶ ಆಗಿರ್ಲಿ, ಲಖಪತಿ ಆಗಿರ್ಲಿ, ಅವನಿಗಿರೋದು ಒಂದೇ ಒಂದು ಓಟು. ಹಳ್ಳಿಯಲ್ಲಿ ಜನಸಾಮಾನ್ಯರಿಗಿರೋದು ಕೂಡ ಒಂದೇ ಓಟು. ಈ ಸಮಾನತೆ ಅಂತ ಕಲ್ಪಿಸ್ಕೊಟ್ಟಿರೋದು ಡಾಕ್ಟರ್ BR ಅಂಬೇಡ್ಕರ್ ಅವರ ದೂರದೃಷ್ಟಿತ್ವ. ಖಂಡಿತ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ನಾವು ಪ್ರತಿದಿನ ಮನೆಯಲ್ಲಿ ಅವ್ರ ಫೋಟೋ ಇಟ್ಟು ಪೂಜೆ ಮಾಡುವಂತ ಕರ್ತವ್ಯ ನಮ್ಮೆಲ್ಲರಿಗೂ ಆಗ್ಬೇಕು. ಬರೀ ಫೋಟೋ ಇಟ್ಟು ಪೂಜೆ ಮಾಡಿದ್ರೆ ಆಗಲ್ಲ. ಅವರ ಆಶಯಗಳನ್ನ, ಅವರ ಒಂದು ದೂರದೃಷ್ಟಿತ್ವವನ್ನ ನಾವು ಅನುಸರಿಸಬೇಕು, ಅದನ್ನ ಅನುಕರಿಸಬೇಕು, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರ ಮುಖಾಂತರ ಖಂಡಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಗೌರವವನ್ನ ಸಲ್ಲಿಸಬೇಕು. ಹಾಗಾಗಿ ಖಂಡಿತ ಇದೊಂದು ಅದ್ಭುತವಾದ ದೇಶ. ಸ್ವತಂತ್ರ ದೇಶದಲ್ಲಿ ನಾವು ನೀವೆಲ್ಲ ಬದುಕ್ತಾ ಇದ್ದೀವಿ. ಅಮೃತ ಕಾಲ ದೇಶಕ್ಕೆ 75 ವರ್ಷಗಳ ಸಂದರ್ಭ. ಇವತ್ತು ದೇಶ ಇಷ್ಟು ಸುಭಿಕ್ಷವಾಗಿ, ಇಷ್ಟು ಚೆನ್ನಾಗಿ ಮುಂದಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಆ ಗಟ್ಟಿಯಾದಂತ ಸಂವಿಧಾನವನ್ನ ನಾವ್ ಹೇಳಿದ್ವಿ. ಸಂವಿಧಾನದಲ್ಲಿ ಆ ಸಂವಿಧಾನವನ್ನ ನಮಗೆ ನಾವೇ ಅರ್ಪಣೆ ಮಾಡ್ಕೊಂಡಿದ್ದೇವೆ, ಬೇರೆ ಯಾರೋ ನಮ್ಗೆ ಅರ್ಪಣೆ ಮಾಡಿದ್ದಲ್ಲ. ಸಂವಿಧಾನದ ನಾವು ಏನು ಮಾತಾಡಿದ್ವಿ, ನಮಗ್ ನಾವೇ ಅದನ್ನ ಅಳವಡಿಸ್ಕೊಂಡಿದೀವಿ. ಅದನ್ನ ಪಾಲಿಸೋಣ. ನಾವೆಲ್ಲರೂ ಕೂಡ ಈ ದೇಶದ ಸೇವಕರು. ದೇಶ ಪ್ರೇಮ, ದೇಶಭಕ್ತಿ, ರಾಷ್ಟ್ರ ಪ್ರೇಮ, ರಾಷ್ಟ್ರಭಕ್ತಿ ನಮ್ಮಲ್ಲಿ ಇರಬೇಕು. ನಾನು ಕೇವಲ ನನ್ನ ಕುಟುಂಬಕ್ಕೆ ಮಾತ್ರ ನಾನು ಸಂಬಂಧಿಸಿದವನಲ್ಲ, ನಾನು ಈ ದೇಶಕ್ಕೆ ಸಂಬಂಧಿಸಿದವನು ಅನ್ನೋ ವಿಚಾರಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಖಂಡಿತ ನಮ್ಮ ಕೈಲಾದ ಸೇವೆ, ಕೇವಲ ನನ್ನ ಕುಟುಂಬ ನಾನು ಅಂತ ಇರದೆ ಮುಂದಿನ ದಿನಗಳಲ್ಲಿ ನೀವು ಕೂಡ ಇವತ್ತು ವಿದ್ಯಾಭ್ಯಾಸ ಮಾಡ್ತಿದ್ದೀರಿ, ದೊಡ್ಡ ದೊಡ್ಡ ಸ್ಥಾನಮಾನಗಳನ್ನ ಅಲಂಕರಿಸ್ತೀರಿ. ಕುಟುಂಬಕ್ಕೆ ಮಾತ್ರ ನಿಮ್ಮ ಪ್ರೀತಿ ಅಭಿಮಾನ ಸೀಮಿತ ಆಗದೆ ನಿಮ್ಮ ಒಂದು ಬೇಡಿಕೆಗಳು, ರಿಕ್ವೈರ್ಮೆಂಟ್ಸ್ ಫುಲ್ಫಿಲ್ ಆದ ನಂತರ ಖಂಡಿತವಾಗ್ಲೂ ಕೂಡ ಒಂದಷ್ಟು ಸೇವೆ ಬೇರೆಯವರಿಗೆ, ಉಳ್ಳವರಿಗೆ, ಯಾರಿಗೆ ಅಗತ್ಯ ಇದೆ ಅಂತವ್ರಿಗೆ
ಕೊಡುವಂತ ಕೆಲಸ ಆಗ್ಲಿ. ನಿಮ್ಮ ಬೇಡಿಕೆ ಏನಿದೆ ಖಂಡಿತಗಳು ಕೂಡ ಅದೊಂದು ನ್ಯಾಯಯುತವಾದಂತಹ ಬೇಡಿಕೆ. ಎಲ್ಲ ಯುವಕರು ಇದ್ದೀರಿ ಇವತ್ತು, ಮೀಡಿಯಾ ಅದು ಕೂಡ ಒಂದು ನಿಮ್ಗೆ ಉದ್ಯೋಗವನ್ನು ಕೊಡುವಂತ ಹೆಣ್ಮಕ್ಳಿಗೆ ವಿಶೇಷವಾಗಿ ದೊಡ್ಡ ಮಟ್ಟಕ್ಕೆ ಉದ್ಯೋಗ ಕೊಡುವಂತ ಒಂದು ಅಂಗ, ಒಂದು ವ್ಯವಸ್ಥೆ. ಹಾಗಾಗಿ ನೀವು ಕೂಡ, ಈಗ ಪೂಜಾ ಅವರು ಮಾತಾಡ್ತಾ ಹೇಳಿದ್ರು, ನಾನು ಕೂಡ ಟೈಮ್ಸ್ ಈವ್ನಿಂಗ್ ಪೇಪರ್ಗೆ ಬರೀತಾ ಇದ್ದೆ. ನಿಮಗೆ ಸಿಗುವಂತ ಒಂದು ಸ್ವಾತಂತ್ರ್ಯ, ನಿಮ್ಮ ಮನಸ್ಸಿನ ಅನಿಸಿಕೆಗಳನ್ನ ನೇರವಾಗಿ ಜನಕ್ಕೆ ತಲುಪಿಸುವಂತ ವ್ಯವಸ್ಥೆ ಆಗುತ್ತೆ. ಖಂಡಿತ ಎಲ್ಲದಕ್ಕೂ ಕೂಡ ನಿಮ್ಮ ಆಶಯಗಳು ಪೂರೈಸಲಿ, ನಿಮ್ಮ ಏನ್ ಸೇವೆ ಇದೇ ರೀತಿ ಮುಂದುವರಿಲಿ. ನಾವೆಲ್ಲ ನಿಮ್ ಜೊತೆಗೆ ಇದ್ದೀವಿ. ಬಟ್ ನಿಷ್ಪಕ್ಷಪಾತವಾಗಿ ವಸ್ತುನಿಷ್ಠ ವರದಿಗಳನ್ನ ಮಾತ್ರ ಕೊಡುವಂತ ಕೆಲಸವನ್ನ ಮಾಡಿ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅನ್ನೋ ಒಂದು ಮಾತನ್ನ ಹೇಳಿ, ನನಗೂ ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸಿ ನಾವು ಮಾತುಗಳನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಗೆಲ್ಲರಿಗೂ ವಂದಿಸಿ ಧನ್ಯವಾದಗಳನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ.